ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಇದೊಂದು ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನು ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಜೊತೆಗೆ ಆಧಾರ್ ಕಾರ್ಡ್ ಕೂಡ ಇದ್ದರೆ ನಿಮಗೆ ಒಂದು ಭರ್ಜರಿಯಾದಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಎರಡು ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ 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 ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ರೇಷನ್ ಕಾರ್ಡ್ ಇರೋರಿಗೆ ಒಂದು ಕೊನೆಯ ಅವಕಾಶ ಅಂತ ಹೇಳಿದೆ ಅಲ್ವಾ. ಈ ರೇಷನ್ ಕಾರ್ಡ್ ಅಂತ ಅಂದರೆ ಯಾವ ಒಂದು ಕೆಲಸಕ್ಕಾದ್ರೂ ಕೂಡ ನಾವು ರೇಷನ್ ಕಾರ್ಡನ್ನು ಯೂಸ್ ಮಾಡೇ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ BPL ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮಗೇನೆ ಗೊತ್ತಿದೆ. ಈ ಒಂದು ರೇಷನ್ ಕಾರ್ಡ್ಗೆ ಏನಂತ ಅಂದರೆ, ನೀವು ಇವಾಗ ಮೊದಲನೇದಾಗಿ ಮಾಡಬೇಕಾಗಿರುವಂತಹ ಕೆಲಸ, ಈ ಒಂದು ಕೆಲಸವನ್ನು ನೀವು ಮಾಡಲಿಲ್ಲ ಅಂತಂದರೆ ನೀವು ಗೌರ್ಮೆಂಟಿಂದ ಯಾವುದೇ ಒಂದು ಫೆಸಿಲಿಟಿನ ಪಡ್ಕೊಳ್ತಿದ್ರೂ ಕೂಡ ಕ್ಯಾನ್ಸಲ್ ಆಗ್ಬೋದು. ಹಾಗಾಗಿ ಈ ಹೇಳುವಂತಹ ಒಂದು ಕೆಲಸವನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ. ಪ್ರತಿಯೊಂದು ಕೆಲಸಕ್ಕೂ ನಾವು ರೇಷನ್ ಕಾರ್ಡನ್ನು ಕೊಟ್ಟಿರ್ತೀವಿ ಅಂತ ಅಂದಮೇಲೆ ಈ ಒಂದು ಕೆಲಸವನ್ನು ಕೂಡ ನೀವು ಕನ್ಫರ್ಮ್ ಆಗಿ ಮಾಡಲೇಬೇಕಾಗುತ್ತೆ. ಏನಾದರೂ ಡಿಲೇ ಮಾಡಿದ್ರೆ ನೀವು ಒಂದು ವೇಳೆ ಗೌರ್ಮೆಂಟಿಂದ ಬರ್ತಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಜೊತೆಗೆ ಇನ್ನೂ ಸಿಗ್ತಿರುವಂತಹ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಗೌರ್ಮೆಂಟ್ ಸ್ಕೀಮಿಂದ ಇದಲ್ಲದೆ ಇನ್ನು ಇತರ ಕೆಲಸಗಳಿಗೆ ನೀವು ಕೊಟ್ಟಿರ್ತೀರಾ ರೇಷನ್ ಕಾರ್ಡನ್ನು. ಅದರಿಂದನೂ ಕೂಡ ಬೆನಿಫಿಟನ್ನು ಪಡೆದುಕೊಳ್ತಾ ಇರ್ತೀರ. ಅದು ಕೂಡ ಕ್ಯಾನ್ಸಲ್ ಆಗ್ಬೋದು. ಹಾಗಿದ್ರೆ ಏನು ಈ ಒಂದು ಕೆಲಸ ಮಾಡೋದು, ಏನು ಕೆಲಸ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಹೌದು ಫ್ರೆಂಡ್ಸ್, ಇವಾಗ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದೆ ಅಂತ ಅಂದರೆ ಮುಖ್ಯಸ್ಥರು ಅಲ್ಲದೆ ನಿಮಗೆ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕೂಡ ರೇಷನ್ ಕಾರ್ಡಲ್ಲಿ ಆ್ಯಡ್ ಮಾಡಿರ್ತೀರ. ಅಕ್ಕಿಯನ್ನು ಕೂಡ ಪಡೆದುಕೊಳ್ತಾ ಇರ್ತೀರಾ, ಜೊತೆಗೆ ಅಕ್ಕಿ ದುಡ್ಡನ್ನು ಕೂಡ ಪಡೆದುಕೊಳ್ತಾ ಇರ್ತೀರಾ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ, ಕೆಲವೊಂದು ಫಲಾನುಭವಿಗಳು ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಆಲ್ರೆಡಿ ಎಷ್ಟೊಂದು ವಿಡಿಯೋಗಳಲ್ಲಿ ನಾವು ತಿಳಿಸ್ಕೊಟ್ಟಿರ್ತೀವಿ, ಆದರೂ ಕೂಡ ತಮ್ಮ ಆಧಾರ್ ಕಾರ್ಡನ್ನು ಈ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿರೋದಿಲ್ಲ. ಈ ರೀತಿ ನೀವೇನಾದರೂ ಲಿಂಕ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ನಿಮಗೆ ಯಾವುದೇ ಒಂದು ಫೆಸಿಲಿಟಿನೂ ಕೂಡ ನಿಮಗೆ ಸಿಗೋದಿಲ್ಲ. ಬಟ್ ಇವಾಗ ಏನಂತ ಅಂದರೆ ಜೂನ್ವರೆಗೂ ಕೂಡ ನಿಮಗೆ ಏನು ಮಾಡಿದ್ರು, ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ರು, 15ರಿಂದ 18ನೇ ತಾರೀಕುವರೆಗೂ ಕೊಟ್ಟಿದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಡೇಟನ್ನು ಮುಂದೂಡಿದ್ದಾರೆ. ನೀವೇನಾದರೂ ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸೆಪ್ಟೆಂಬರ್ವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಮಿಸ್ ಮಾಡ್ದಲೇ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದ್ದು ನೀವು ಆಧಾರ್ ಲಿಂಕನ್ನು ಮಾಡಿಸ್ಬೇಕು ರೇಷನ್ ಕಾರ್ಡ್ಗೆ. ಇಲ್ಲ ಅಂತಂದರೆ ಸಿಗುವಂತಹ ಯಾವುದೇ ಒಂದು ಫೆಸಿಲಿಟಿನೂ ಕೂಡ ಸಿಗೋದಿಲ್ಲ. ಜೊತೆಗೆ ರೇಷನ್ ಕಾರ್ಡ್ ಕೂಡ ನಿಮ್ಮದು ರದ್ದಾಗುವಂತಹ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಇವಾಗ ಕನ್ಫರ್ಮ್ ಆಯಿತು ಅಂದ್ಕೊಳ್ತೀನಿ. ಆಧಾರ್ ಕಾರ್ಡನ್ನು ನೀವು ಲಿಂಕ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟು ಇವಾಗ ಆಧಾರ್ ಕಾರ್ಡ್ಗೆ ಇರುವಂಥವ್ರಿಗೆ ಏನು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಕೇಳ್ಬೋದು. ಆಧಾರ್ ಕಾರ್ಡ್ ಇರೋರಿಗೆ ಏನು ಭರ್ಜರಿ ಗುಡ್ ನ್ಯೂಸನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಅಂದರೆ, ಕಳೆದ 10 ವರ್ಷಗಳಿಂದ ಯಾರೆಲ್ಲ ಅಪ್ಡೇಟನ್ನು ಮಾಡಿಸಿರಲಿಲ್ಲ ಅಂಥವ್ರಿಗೆ ಅಪ್ಡೇಟ್ ಮಾಡಿಸಿ. ಇಲ್ಲ ಅಂತ ಅಂದರೆ ನಿಮಗೆ 1000 ರೂಪಾಯಿ ದಂಡವನ್ನು ಹಾಕ್ತೀವಿ ಅಂತ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಿದ್ರು. ಅದಾದ ನಂತರ 2 ಸಲ ಏನು ಮಾಡಿದ್ರು, 2ರಿಂದ 3 ಸಲ ಒಂದು ಅವಧಿಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡಿದರು, ಮುಂದುವರಿಸಿದ್ರು ಅಂತಲೇ ಹೇಳ್ಬೋದು. ಬಟ್ ಇವಾಗ ಏನಾಗಿದೆ, ಇನ್ನೂ ಹಲವಾರು ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ. ಇದರಿಂದನೂ ಕೂಡ ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಯಾವ ರೀತಿ ನಮಗೆ ಫೆಸಿಲಿಟಿ ಇದೆಯೋ ಆಧಾರ್ ಕಾರ್ಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದನ್ನೇ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ರದ್ದಾಗುತ್ತೆ. ಯಾವುದೇ ಒಂದು ಕೆಲಸಕ್ಕೆ ನೀವು ಕೊಟ್ಟರೂ ಕೂಡ ಯಾವ ಕೆಲಸಕ್ಕೂ ಕೂಡ ಯೂಸ್ ಆಗೋದಿಲ್ಲ. ಹಾಗಾಗಿ ಏನು ಹೇಳಿದ್ದಾರೆ ಅಂತ ಅಂದರೆ, ಕಳೆದ 10 ವರ್ಷಗಳಿಂದ ನೀವೇನಾದರೂ ಈ ಒಂದು ಅಪ್ಡೇಟನ್ನು ಮಾಡಿಸಿಲ್ಲ ಆಧಾರ್ ಕಾರ್ಡನ್ನು ಅಂತ ಅಂದರೆ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ. ಇದಕ್ಕೂ ಕೂಡ ಜೂನ್ 18ನೇ ತಾರೀಕುವರೆಗೂ ಟೈಮಿಂಗ್ ಕೊಟ್ಟಿದ್ರು. ಬಟ್ ಇವಾಗ ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಕೂಡ ಒಂದು ಅವಧಿಯನ್ನು ಮುಂದೂಡಿದ್ದಾರೆ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ದಲೇ ನೀವು ಈ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋದಾಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಾಗಿರ್ಬೋದು ಮಾಡಲೇಬೇಕಾಗುತ್ತೆ. ಒಂದು ವೇಳೆ ನೀವು ಕೇಳ್ಬೋದು, ನಾವು ಆಧಾರ್ ಕಾರ್ಡ್ಗೆ ನಂಬರನ್ನು ಚೇಂಜ್
ಚೇಂಜ್ ಮಾಡಿಸಿದ್ವಿ ಅಥವಾ ಅಡ್ರೆಸ್ ಈ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು, ಸೊ ಅದನ್ನು ಚೇಂಜ್ ಮಾಡಿಸಿದ್ವಿ ಅಂತ ಕೇಳ್ಬೋದು. ಮತ್ತೆ ನಾವೇನಾದ್ರು ಅಪ್ಡೇಟ್ ಮಾಡಿಸ್ಬೇಕಾ ಅಂತ ಕೆಲವರು ಇರ್ತಾರೆ. ಸೊ ಅಂಥವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ನಂಬರ್ ಚೇಂಜ್ ಮಾಡಿದಾಗಲಾಗಲಿ ಅಡ್ರೆಸ್ ಚೇಂಜ್ ಮಾಡಿದಾಗಲೇ ಆಗಲಿ ನಿಮ್ಮದು ಅಪ್ಡೇಟ್ ಮಾಡಿಬಿಟ್ಟಿರ್ತಾರೆ ಆಟೋಮೆಟಿಕಲಿ ಸೈಬರ್ ಅವರು. ಸೊ 10 ವರ್ಷದಿಂದ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಹೇಳ್ಕೊಂಡು ಇಟ್ಕೊಂಡಿದ್ದಾರೆ, ಬಟ್ ಯಾವುದೇ ರೀತಿಗೂ ಯೂಸ್ ಮಾಡಿಲ್ಲ, ಅಪ್ಡೇಟ್ ಮಾಡಿಸಿಲ್ಲ ಅಂತ ಅನ್ನೋರು ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು. ಇಲ್ಲ ಅಂತಂದರೆ ಆಧಾರ್ ಕಾರ್ಡು ಬಂದಾಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟ